ಸರ್ವರಿಗೂ ನಮಸ್ಕಾರಗಳು. ಈ ದಿನ ತಾರೀಕು 3/3/2009 ಈ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇರುವಂತಹ ಮೈತ್ರಿ ಸರ್ಕಾರ ಏನಿದೆ, JDS ಮತ್ತು ಕಾಂಗ್ರೆಸ್ ಇಬ್ಬರು ಸೇರಿ ಈ ಒಂದು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ನನ್ನನ್ನು ಚೇರ್ಮನ್ ಆಗಿ ಏನು ನೇಮಕ ಮಾಡಿದರು. ಈ ಸರ್ಕಾರದ ವಿಶ್ವಾಸವನ್ನು ನಾನು ಸದಾ ನಿಷ್ಠೆಯಿಂದ ಹಕ್ಕುದಾರನ ಹಕ್ಕು ತಲುಪಿಸುವ ಮೂಲಕ ಇದನ್ನು ನಾನು ನಂಬಿ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾನು ಆ ದೇವರಲ್ಲಿ ನಂಬಿ ಆ ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ನಾನು ಅದನ್ನು ತಮ್ಮೆಲ್ಲರನ್ನು ಹೇಳಕ್ಕೆ ಇಚ್ಛಿಸ್ತೇನೆ. ಆದರೆ ಇದು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ 1986ರಲ್ಲಿ ಮೋಸ್ಟ್ಲಿ ಶುರುವಾಗಿದೆ. ಆದರೂ ಸಹ ಇದರಲ್ಲಿ ಅನೇಕ ಜಾತಿಯವರು ಬರ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್ ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಜೈನ್, ಸಿಖ್ ಎಲ್ಲ ಧರ್ಮಗಳಿವೆ. ನಾನು ಎಲ್ಲರೂ ಈ ಕಣ್ಣಿಂದ ಕಾನೂನು ಸೌಲಭ್ಯಗಳು ಯಾವ ರೀತಿ ಅವ್ರನ್ನ ಎಷ್ಟು ಹಕ್ಕು ಕೊಡಬೇಕಾಗಿದೆ, ಎಲ್ಲರ ಜೊತೆಲಿ ನ್ಯಾಯವಾಗಿ ಕರೆಕ್ಟಾಗಿ ಅವರ ಹಕ್ಕುದಾರನ ಹಕ್ಕು ತಲುಪಿಸೋ ಮೂಲಕ ನಾನು ಈ ಜವಾಬ್ದಾರಿ ವಹಿಸ್ಕೊಂಡು ನಿಷ್ಠೆಯಿಂದ ಈ ಸರ್ಕಾರಕ್ಕೆ, ಈ ಮೈತ್ರಿ ಸರ್ಕಾರಕ್ಕೆ ನನ್ನನ್ನು ನಂಬಿ ನಮ್ಮ ವರಿಷ್ಠ ನಾಯಕರು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಗೌರವ ಕಾಪಾಡ್ತೆ. ಅವ್ರಿಗೂ ಯಾರಿಗೊಂದು ಕರಿ ಚುಕ್ಕಿ ಇಲ್ಲದೆ ನಮ್ಮ ಅಫಿಷಿಯಲ್ಸ್ ಯಾರಿದ್ದಾರೆ, ಗೌರ್ಮೆಂಟ್ ಅಪಾಯಿಂಟೆಡ್ ಅಫಿಷಿಯಲ್ಸ್ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕಾನ್ಫಿಡೆನ್ಸಲ್ಲಿ ತಗೊಂಡು ಈ ಒಂದು ಕಾರ್ಪೊರೇಷನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಆ ದೇವರಲ್ಲಿ ನಂಬಿಕೆ ಇದೆ. ಬೆಂಬೆಲ್ಲರ ಯಾರಿಂದಾದರೂ ಏನಾದರೂ ತಪ್ಪಾದರೆ ತಾವು ನನ್ನ ತಿದ್ದುಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರೂ ನಾನು ಆಗ್ಬೋದು. ಒಂದು ವ್ಯವಸ್ಥೆ ನನಗೆ ಮೋಸ್ಟ್ಲಿ ಆಗ್ಬೋದು. ಅಂಥದ್ದೇನಾದರೂ ನನ್ನ ಗಮನಕ್ಕೆ ತೊಗೊಂಬನ್ನಿ ದಯವಿಟ್ಟು ಅದನ್ನು ಇಮಿಡಿಯೇಟಾಗಿ ನಾನು ರೆಕ್ಟಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರು ಹಕ್ಕಿದೆ ಆ ಹಕ್ಕುಗಳನ್ನ ತಲುಪಿಸ್ಕೊಡ್ತೀನಿ ಅಂತ ಹೇಳಿ ಇತ್ತೀಚೆಗೆ ಏನು ಘಟನೆ ನಡೆದಿದೆ, ಆನ್ಲೈನ್ ಫ್ರಾಡ್ ಏನಾಗಿದೆ, ಅದರಿಂದ ಈ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿದೆಯಲ್ಲ ಸರ್, ಏನು ಯಾವ ಥರ ಇದು? ಅದು ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಕೆಲವೊಂದು ಜಾಗದಲ್ಲಿ ತಪ್ಪುಗಳು ಆಗಿರ್ಬೋದು. ನಾನು ಹಿಂದ್ಗಡೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದರೆ ನನಗೆ ಮುಂದ್ಗಡೆ ಆಕ್ಸಿಡೆಂಟ್ ಆಗುವಂಥ ಸಂಭವನಗಳಿರುತ್ತೆ. ಇವಾಗ ಏನಾಗಿದೆ ನಾನು ಅದನ್ನು ನೋಡ್ಕೊಂಡು ಹೋಗೋದ್ರಿಂದ ಹೆಚ್ಚಾಗಿ ಮುಂದಕ್ಕೆ ನಾನು ಏನು ಒಳ್ಳೇದು ಮಾಡ್ಬೋದು, ಅದರಲ್ಲಿ ಯಾವ ಬದಲಾವಣೆ ತಗೊಂಡ್ಬೇಕು ಅದ್ರ ಬಗ್ಗೆ ಯೋಚನೆ, ಅದ್ರ ಬಗ್ಗೆ ಗಮನ ಹರಿಸ್ತೀನಿ ವಿನ ಹಿಂದ್ಗಡೆದೆಲ್ಲ ನಾನು ತಿಳ್ಕೊಂಡು ನಾನು ಏನು ಉಪಯೋಗ ನನಗೆ ಇವಾಗ ಏನು ಮುಂದಕ್ಕೆ ಮಾಡಬೇಕು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿ.